ನಮಸ್ಕಾರ ಎಲ್ಲರಿಗೂ. ನಾನು ಮಂಜುಳಾ. ವೆಲ್ಕಮ್ ಟು ಮೈ ಚಾನಲ್. ನಾನು ಸ್ವಲ್ಪ ಆಸ್ಪತ್ರೆಗೆ ಹೋಗಿ ಬಂದೆ. ಬೇಜಾರು ಥೆರಪಿ ಇತ್ತು. ಅದು ಮುಗಿಸ್ಕೊಬಂದು ಸ್ವಲ್ಪ ಹೀಟು ತುಂಬ ಆಗಿಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ಜಿಯಾಸಿಸ್ ನೆನೆಸ್ಬಿಟ್ಟು ಇವಾಗ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತೇಳ್ಬಿಟ್ಟು ಕಾಫಿ ಮಾಡ್ಕೋತಾ ಇದ್ದೀನಿ. ಸುಮಾರು ಇವಾಗೊಂದು 11:30 ಆಗಿತ್ತು. ನಾನು ಹಾಸ್ಪಿಟಲಿಂದ ಬಂದಾಗ ಸುಸ್ತಾಗೋಯಿತು. ತುಂಬಾ ಫಿಸಿಯೋಥೆರಪಿ ಎಕ್ಸಸೈಸು ಎರಡೂ ಮಾಡಿಸಿದ್ರಲ್ಲ, ಅಲ್ಲೇ ಟಿಫನ್ ಮಾಡ್ಕೊಂಡು ಬಂದಿದ್ವಿ. ಬಂದು ಇಲ್ಲೊಂದು ಸ್ವಲ್ಪ ಕಾಫಿ ಮಾಡಿಕೊಂಡು ಕುಡಿದೆ. ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋತಾ ಇದ್ದೀನಿ. ಕೈಯೆಲ್ಲ ತುಂಬ ನೋವುತ್ತೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ಕಾಫಿ ಮಾಡಿ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತು ಇವಾಗ ಸಾಂಬಾರು ಮಾಡೋಣ, ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಪಾಲಕ್ ಸೊಪ್ಪಿತ್ತು, ಬಿಡಿಸಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಪಾಲಕ್ ಸೊಪ್ಪು. ಅದನ್ನು ಸ್ವಲ್ಪ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಸಾಂಬಾರು ಮಾಡಬೇಕಿವಾಗ. ಎದ್ದು ರೆಡಿ ಆಗಬೇಕು ಸಾಂಬಾರು ಮಾಡೋಕ್ಕೆ. ತುಂಬ ಪೇನು, ಕೈ ಎತ್ತೋಕ್ಕೆ ಆಗಲ್ಲ. ಅದು 5 ದಿವಸದಿಂದ ಕಂಟಿನ್ಯೂ ಹೋಗ್ತಾಯಿದ್ದೀನಿ. ಸುಸ್ತೇ ಆಗಿಬಿಡುತ್ತೆ. ಪಾಲಕ್ ಸೊಪ್ಪೆಲ್ಲ ಸೋಸಿ ಇಟ್ಟಿದ್ನಲ್ಲ, ಎಲ್ಲ ಹೆಚ್ಕೋತಾ ಇದ್ದೀನಿ. ಹೆಚ್ಚಿ ಕ್ಲೀನಾಗಿ 2-3 ಸಲ ತೊಳಿಬೇಕು, ಇಲ್ಲಾಂದರೆ ಮಣ್ಣು ತುಂಬಾ ಇರುತ್ತೆ ಅದರಲ್ಲಿ. ನಾನು ಕ್ಲೀನ್ ಮಾಡಿ ಇಟ್ಕೊಬಿಟ್ಟಿರ್ತೀನಿ ತರಕಾರಿ ಸೊಪ್ಪೆಲ್ಲ ತಂದಾಗ, ಯಾಕಂದರೆ ಬೇಗ ಬೇಗ ಅಡುಗೆಗಳಾಗುತ್ತೆ ಅಂತ ಹೇಳ್ಬಿಟ್ಟು. ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ರೆಡಿ ಮಾಡಿಕೊಂಡೆ. ಒಂದು ಅಳತೆ ಕಪ್ಪಲ್ಲಿ 2 ಕಪ್ಪಷ್ಟು ಬೇಳೆ ಹಾಕ್ಕೋತಾ ಇದ್ದೀನಿ. ನಾವಂತೂ ಹಿಂಗೆ ಸೊಪ್ಪಿನ ಸಾರು ಮಾಡೋದು. ಒಬ್ಬರೊಬ್ಬರು ರುಬ್ಬಿ ಮಾಡ್ತಾರೆ, ಒಬ್ಬರೊಬ್ಬರು ಮಸದ್ಬಿಟ್ಟು ಮಾಡ್ತಾರೆ, ಒಬ್ಬರೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಬರೀ ಪಾಲಕ್ ಅಷ್ಟೇ ಹಾಕೋದು, ಬೇರೆ ಏನೂ ಹಾಕಲ್ಲ. ಒಂದು 3-4 ಸಲ ತೊಳ್ಕೊಂಡು ಬಂದಿದ್ದೀನಿ ಬೇಳೆನ. ಇದಕ್ಕೆ ಹೆಚ್ಚಿರೋ ಅಂಥದ್ದು ದಪ್ಪದೊಂದು ಈರುಳ್ಳಿ, 1-2 ಟೊಮೊಟೊ, ಸ್ವಲ್ಪ ಹುಣಸೆಹಣ್ಣು ಹಾಕ್ತೀನಲ್ಲ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು, ಹಸಿಮೆಣ್ಸಿನ್ಕಾಯಿ 4, ಬೆಳ್ಳುಳ್ಳಿ 1 ಗೆಡ್ಡೆ. ತೊಳೆದು ಇಟ್ಕೊಂಡಿದ್ನಲ್ಲ ಪಾಲಕ್ ಸೊಪ್ಪು, ಅದನ್ನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಒಂಚೂರು ಅರಿಶಿನ, ಸ್ವಲ್ಪ ಎಣ್ಣೆ. ಒಂದು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನಾನು ಎಷ್ಟು ನೀರು ಹಾಕಿದ್ದೀನೋ ಅಷ್ಟೇ ನೀರು, ಎಕ್ಸ್ಟ್ರಾ ನೀರು ಹಾಕಲ್ಲ. ಇಷ್ಟೇ ನೀರಲ್ಲಿ ಸಾಂಬಾರು ಮಾಡ್ಕೋತೀನಿ, ಗಟ್ಟಿಗೆ ದಾಲ್ ಥರ. ಈಗ ಕ್ಲೋಸ್ ಮಾಡಿ ಇಟ್ಟುಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ. ಆ ಕಡೆ ಕುಕ್ಕರ್ ಇಟ್ಕೊಂಡಿದ್ದೀನಿ, ಈ ಕಡೆ ಹಾಲು ಅಷ್ಟೇ. ನಮ್ಮ ಮನೆಯವರು ಬಂದರು, ಹಾಲು ಮೊಸರು ಕಂಟಿನ್ಯೂ ಹೊಟ್ಟೆ ಯಾವಾಗ ಹಾಲು ಮೊಸರು ಇಟ್ಕೊಂಡು ಬರೋದು. ಅವ್ರದ್ದು ಗಾಡಿ ರಿಪೇರಿ ಆಗಿಬಿಟ್ಟಿತ್ತಂತೆ ಇವತ್ತು. ಗಾಡಿ ಸರ್ವಿಸ್ ಮಾಡಿಸ್ಕೊಂಡು ರಿಪೇರಿ ಮಾಡಿಸ್ಕೊಂಡು ಬಂದಿದ್ದಾರೆ. ಹಾಲು ಮತ್ತು ಮೊಸರು ಒಂದ್ಸಲಿ ಪಾಕೆಟ್ ತೊಳೆದ್ಬಿಟ್ಟು ಹಾಗೆ ನಾನು ಫ್ರಿಜ್ಜಲ್ಲಿ ಇಕ್ತೀನಿ. ಬಟ್ಟೆ ಎಲ್ಲ ಬಂದಿದ್ರಲ್ಲ, ಕಾಕಿ ಬಟ್ಟೆ ಕೊಳೆ ಆಗಿತ್ತು,
ನಂದು ಸ್ವಲ್ಪ ಬಟ್ಟೆ ಇತ್ತು, ಎಲ್ಲ ಸೇರಿಸಿ ಮಿಷಿನ್ಗೆ ಹಾಕ್ಬಿಟ್ಟೆ ಫಸ್ಟು. 3 ದಿವಸದಿಂದ ಕಂಟಿನ್ಯೂ ಮಳೆ ಇತ್ತು. ಇವಾಗ ಸ್ವಲ್ಪ ಬಿಸಿಲು ಬಂದಿದೆ. ಅದಕ್ಕೆ ಸ್ವಲ್ಪ ಬಟ್ಟೆನೆಲ್ಲ ಮಿಷಿನ್ಗೆ ಹಾಕಿ ಆಲೂಗಡ್ಡೆನ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಸೈಡ್ ಸಾಂಬಾರಿಗೆ ಇಟ್ಟಿದ್ನೆಲ್ಲ ಕುಕ್ಕರ್ ಕೂಗಿದೆ ಇವಾಗ. ಬೇಳೆ ಸೊಪ್ಪು ಈಗ ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಚಿಲ್ಲಿ ಪೌಡ್ರು, ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಆಲೂಗಡ್ಡೆನ ಈ ಥರ ಲೈಸ್ ಮಾಡ್ಕೊಂಡು ಹಾಕ್ಬಿಟ್ರೆ ಆಲೂಗಡ್ಡೆ ಫ್ರೈ ರೆಡಿ ಆಗುತ್ತೆ. ಅಷ್ಟೇ, ರೆಡಿ. ಉಪ್ಪು ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ರೆ ಸಣ್ಣ ಉರಿಲಿ ಸೈಡ್ ಹಾಕಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಬೆಂದಿದೆ ಬೇಳೆ. ಇದನ್ನು ಇವಾಗ ಸ್ವಲ್ಪ ಇಷ್ಟೇ ಇದಕ್ಕೆ ಸಣ್ಣದಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಸ್ವಲ್ಪ ಅರಿಶಿನ, ಸ್ವಲ್ಪ ಧನಿಯಾ ಪುಡಿ ಹಾಕ್ಬಿಟ್ಟು ಕುದಿಯೋಕ್ಕೆ ಇಟ್ಬಿಟ್ಟು ಒಂದು ಕುದಿ ಬಂದಮೇಲೆ ಒಂದು ಸಣ್ಣದಾಗಿ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಖಾಲಿಯಾಗಿತ್ತು, ಹೋಗಿ ಮೇಲಿಂದ ಎತ್ಕೊಂಡು ಬರಬೇಕಾಯ್ತು. ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ ಜಚ್ಕೊಂಡಿರೋದು, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಸಣ್ಣದಾಗಿ ಒಗ್ಗರಣೆ ಕೊಟ್ಟಿದ್ದೀನಿ. ಸಾರು ರೆಡಿ ಆಯಿತು. ಈ ಕಡೆ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಅಡುಗೆ ರೆಡಿ ಆಯಿತು. ನನಗೂ ಸುಸ್ತಾಗಿಬಿಟ್ಟಿದೆ ಅಷ್ಟರಲ್ಲಿ. ಹಾಸ್ಪಿಟಲ್ಗೆ ಹೋಗಿ ಫಿಸಿಯೋಥೆರಪಿ ಮಾಡಿಸ್ಕೊಂಡು ಎಕ್ಸಸೈಸ್ ಎಲ್ಲ ಮಾಡಿಸಿ ಅಲ್ಲಿಂದ ಬಂದು ಇಲ್ಲಿಗೆ ಮಾಡೋಷ್ಟರಲ್ಲಿ ನಿಮ್ಗೇನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಒತ್ತಿ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತೇಳ್ಬಿಟ್ಟು. ಈಗ ಸಾಂಬಾರು, ಸ್ವಲ್ಪ ಟೊಮೊಟೊ ರಸಮ್ಮು, ಅವ್ರಿಗೆ ಟೊಮೊಟೊ ರಸಮ್ ಅಂದರೆ ಇಷ್ಟ. ಸ್ವಲ್ಪ ಟೊಮೊಟೊ ರಸಮ್ಮು ಮಾಡಿದ್ದೆ. ಸ್ವಲ್ಪ ಬೆಂಡೆಕಾಯಿ ರೋಸ್ಟು, ಆಲೂ ಫ್ರೈ. ಅವ್ರಿಗೂ ಹಸಿವಾಗ್ಬಿಟ್ಟಿತ್ತು, ಬೆಳಗ್ಗೆನೇ ನಾಷ್ಟ ಮಾಡಿದ್ದು. ಆಗಲೇ 2 ಗಂಟೆ ಆಗಿತ್ತು ಮಧ್ಯಾಹ್ನ. ಅನ್ನ, ಸ್ವಲ್ಪ ತುಪ್ಪ ಹಾಕಿದ್ದು.